ರಾಜಧಾನಿ ಬೆಂಗಳೂರಿನ ರಾಜಾಜಿನಗರದ 6ನೇ ಬ್ಲಾಕ್ 12ನೇ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಶ್ರೀ ಸಂಜೀವಿನಿ ವೀರಾಂಜನೇಯ ಸ್ವಾಮಿ ಮತ್ತು ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಕಡೆ ಶ್ರಾವಣದ ಶನಿವಾರ ಮತ್ತು ಅಮಾವಾಸ್ಯೆಯ ಪ್ರಯುಕ್ತವಾಗಿ ಇಂದು ವೀರಾಂಜನೇಯ ಸ್ವಾಮಿಗೆ 10,000 ಉದ್ದಿನ ವಡೆಗಳ ಅಲಂಕಾರ ಮಾಡಲಾಗಿತ್ತು. ಬೆಂಗಳೂರಿನ ನಾನಾ ಕಡೆಯಿಂದ ಭಕ್ತಾದಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇವತ್ತಿನ ದಿವಸ ವಿಶೇಷವಾಗಿ ಕಡೆಯ ಶ್ರಾವಣ ಶನಿವಾರ ಪ್ರಯುಕ್ತವಾಗಿ, ಹಾಗಾಗಿ ಇವತ್ತಿನ ದಿವಸ ಅಮಾವಾಸ್ಯೆ ಪ್ರಯುಕ್ತವಾಗಿ ಕೂಡ ನಮ್ಮ ದೇವಸ್ಥಾನದಲ್ಲಿ 10,000ಗಿಂತ ಹೆಚ್ಚಾಗಿ ಉದ್ದಿನ ವಡೆ ಅಲಂಕಾರವನ್ನು ಸೇವೆಯನ್ನು ಭಕ್ತಾದಿಗಳು ಎಲ್ಲರೂ ಪ್ರಮುಖವಾಗಿ ಎಲ್ಲರ ಕ್ಷೇಮಕ್ಕೆ ಆರೋಗ್ಯ ಎಲ್ಲ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಸಂಜೀವಿ ಆಂಜನೇಯ ಸ್ವಾಮಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ 10,000 ಉದ್ದಿನ ವಡೆ ಅಲಂಕಾರವನ್ನು ಮಾಡಿದ್ದೇವೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ಪೂಜೆಗೆ ಪಾಲ್ಗೊಳ್ಳಬೇಕಾಗಿ ವಿಶೇಷವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ವರ್ಷದಿಂದ ಇಲ್ಲಿ ಸುಮಾರು ಒಂದು 15-20 ವರ್ಷದಿಂದನೂ ಕೂಡ ನಾವು ಇದೇ ಏರಿಯಾದಲ್ಲಿದ್ದೀವಿ. ತುಂಬ ಚೆನ್ನಾಗಿ ಸ್ವಾಮಿ ದೇವಸ್ಥಾನ ತುಂಬ ಇಲ್ಲಿ ಸೋಮಣ್ಣವರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಕೊಟ್ರು, ಹೊಸದಾಗಿ ದೇವಸ್ಥಾನ ಮಾಡಿ ಕೊಟ್ಟರು. ಅಲ್ಲಿಂದ ಈಚೆಗೆ ತುಂಬ ಅವಾರ್ಡ್ಗಳು ಕೂಡ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ತುಂಬ ಜನ ಈ ವಾರ ನಂದು ಈ ಥರ ಕೆಲಸ ಆಗಿದೆ, ಈ ವಾರ ನಂದು ಈ ಥರ ಕೆಲಸ ಆಗಿದೆ ಅಂತೇಳ್ಬಿಟ್ಟು ತುಂಬ ಜನ ಬಂದು ಹೇಳ್ತಾರೆ. ದಿನೇ ಇಲ್ಲಿ ಸ್ವಾಮಿಗೆ ಸೇವೆಗಳಂತೂ ತುಂಬ ಚೆನ್ನಾಗಿ ನಡೀತಾ ಇದೆ. ಭಗವದ್ಭಕ್ತರು ವಿನಂತಿ, ಶ್ರೀ ಸಂಜೀವಿನಿ ವೀರಾಂಜನೇಯ ಸ್ವಾಮಿ ಸನ್ನಿಧಿ 6th ಬ್ಲಾಕ್ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಟೌನ್. ಇಲ್ಲಿರ್ತಕ್ಕಂಥ ಈ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಕೊನೆಯ ಶನಿವಾರ ದೇವರಿಗೆ ವಿಶೇಷವಾದಂಥ ಅಲಂಕಾರಗಳು, ಅದರಲ್ಲೂ ಈಗ ಒಂದು 2-3 ವರ್ಷದಿಂದ ವಿಶೇಷವಾಗಿ ವಡೆ ಅಲಂಕಾರ ಬಹಳ ಪ್ರಸಿದ್ಧಿಯಾಗಿ ಜನಗಳ ಅಪೇಕ್ಷೆಯಿಂದ ಮಾಡ್ತಾ ಇರತಕ್ಕಂಥದ್ದು ಈ ವಡೆ ಅಲಂಕಾರ. ಹಾಗಾಗಿ ಇವತ್ತಿನ ದಿನ 10,000 ವಡೆಯನ್ನು ಅಲಂಕಾರ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ಮಾಡಿರತಕ್ಕಂಥದ್ದು. ಮತ್ತು ಅಮಾವಾಸ್ಯೆಯೂ ಇವತ್ತು ಬಂದಿರೋದ್ರಿಂದ ವಿಶೇಷವಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಮಹಾಗಣಪತಿ ನವಗ್ರಹ ಪುರಸ್ಸರವಾಗಿ ಶ್ರೀರಾಮ ತಾರಕ ಹೋಮ, ಹನುಮನ ಮುಂದೆ ನಿಂತು ರಾಮ ಅಂದರೆ ಅವನಿಗೆ ಪ್ರೀತಿಯಂತೆ, ರಾಮನ ಮುಂದೆ ನಿಂತು ಹನುಮ ಅಂದರೆ ಅವನಿಗೆ ಪ್ರೀತಿಯಂತೆ. ಆ ಒಂದು ಸಚ್ಚಿಂತನೆಯಿಂದ ಇವತ್ತು ಸನ್ನಿಧಿಯಲ್ಲಿ ಶ್ರೀರಾಮ. ಇದು ದೇವಸ್ಥಾನ ಭಾಳ ದೊಡ್ಡ ಇತಿಹಾಸ ಇದೆ. ಯಾಕಂದರೆ ಇಲ್ಲಿ ನಾವು ಇನ್ನೂ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಂತ ಆ ಸಂದರ್ಭದಲ್ಲಿ ಇಲ್ಲಿ ಸಾಕಿದ್ದು ಕೋತಿ ಒಂದು ತೀರೋಯಿತು. ಆವಾಗ ಚೆಲ್ ಪಾರ್ಕ್ ಇಂಕ್ ಫ್ಯಾಕ್ಟ್ರಿ ಇತ್ತು, ಇಂಕ್ ಬರೀತೀವಲ್ಲ ಇಂಕ್ ಫ್ಯಾಕ್ಟ್ರಿ ಇತ್ತು. ಆಮೇಲೆ ಆ ಕೋತಿ ಸತ್ತಿದ್ದ ಜಾಗದಲ್ಲೇ ಒಂದು ಸರ್ಪ ಕೂಡ ಹರಿದಿದ್ದೇನೆ. ಸತ್ತಾಗ ಒಂದೇ ಇದರಲ್ಲಿ ಐಕ್ಯತೆ ಮಾಡಿದ್ದಾರೆ ಇಲ್ಲಿ. ಆ ಒಂದು ಇದರಲ್ಲಿ ಚೆಲ್ ಪಾರ್ಕ್ ಅವರು ಒಂದು ಸಣ್ಣ ಮೂರ್ತಿ ತಂದು ಆಂಜನೇಯ ಸ್ವಾಮಿದು ಅವರು ಪ್ರತಿಷ್ಠಾಪನೆ ಮಾಡಿದ್ರು. ಆವಾಗ ಆ್ಯಕ್ಚುಲಿ ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದ್ರಿಂದ ಇದೇ ಜೇಡ್ರಹಳ್ಳಿ ಗ್ರಾಮ, ರಾಜನಗರ 6ನೇ ಬ್ಲಾಕ್ ಅಂತೇಳಿ. ಇವಾಗ ಸರಿ ನಾವು ಇಲ್ಲಿ ಯಾರು ಅವ್ರು ಮಾಡ್ಕೊಂಡಿದ್ದು ಯಾರು ಕೈ ಮುಗಿತಾರಲ್ಲ. ಆ್ಯಕ್ಚುಲಿ ಇದೆಲ್ಲ ಫುಲ್ಲು ಇವಾಗ ನೀವೇನು ಇದೆಲ್ಲ ನೋಡ್ತಾ ಇದ್ರಿ ಅಶ್ವತ್ಥ ಕಟ್ಟೆ ಇದು ಮುಂದೆ ಎಲ್ಲ ಫುಲ್ಲು ಅರ್ಧ ರೋಡು BBMP ಕಸ ತೊಟ್ಟಿ ಆಗ್ಬಿಟ್ಟಿತ್ತು. ಇನ್ನು ಮುಂದೆ ಹೈ ಟೆನ್ಷನ್ ವೈರ್ ಇತ್ತು, ಎಲ್ಲ ಇತ್ತು. ಭಾಳ ಇಲ್ಲಿ ಯಾರು ಓಡಾಡ್ತಾನೂ ಇರಲಿಲ್ಲ. ಸರಿ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಂದು ಯಂಗ್ಸ್ಟರ್ಸ್ ಅವಾಗ ಸೇರಿಕೊಂಡು ಸುಮಾರು ಒಂದು 17 ವರ್ಷದಿಂದ ಎಲ್ಲ, ಯಾಕಂದರೆ ಹಿಂಗೆ ಬಿಡಬಾರ್ದು, ಹಿಂಗೆ ಊರ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ದೇವರ ಪೂಜೆ ಆಗಬೇಕು ಅಂತೇಳಿ ನಾವು ಯಾರು ಪೂಜೆ ಮಾಡ್ತಾರಲ್ಲ. ನಮ್ಮ ಗ್ರಾಮದಲ್ಲಿ ನಮ್ಮ ಮನೆಯವ್ರು ಬಿಟ್ಟರೆ ನಮ್ಮ ಈ ರಾಗಿ ಮಿಷಿನ್ ಗಂಗಮ್ಮ ಅಂತಿದ್ರು, ಅವ್ರ ಮನೆಯವರು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ನಾವಿಲ್ಲಿ. ಸರಿ ಆಮೇಲೆ ಭಗವಂತ ಏನೋ ನಮಗೆ ಬುದ್ಧಿ ಕೊಟ್ಟ. ಸೊ ಹಂಗಾಗಿ ನಾವೆಲ್ಲ ಮುಂದೆ ನಿಂತ್ಕೊಂಡು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ದೇವಸ್ಥಾನ ಆಗಿದೆ. ದೊಡ್ಡ ಮಟ್ಟಿಗೆ ದೇವಸ್ಥಾನ ಆಗಿ ಸಾವಿರಾರು ಭಕ್ತರುಗಳು ಬಂದು ಹೋಗ್ತಾರೆ. ಇಲ್ಲಿ ಬಂದು ಮಕ್ಕಳು ಆಗದೇ ಇರೋರು, ಮದುವೆ ಮುಂಚೆ ಯಾರಿಗೂ ಸೆಟ್ ಆಗದೇ ಇರೋರು, ಏನೇನು ಮನೆ ಕಟ್ಟಬೇಕು ಅಂತೇಳಿ ಹರಿಸ್ಕೊಂಡವರು ಸಾಕಷ್ಟು ಒಳ್ಳೆಯದಾಗಿದೆ. ಸಾಕಷ್ಟು ಒಂದು ಯಾರು ಭಕ್ತಾದಿಗಳು ಏನು ಬೇಡಿಕೆ ಇಟ್ಟಿದ್ರೆ ಖಂಡಿತ ಎಲ್ಲ ನೆರವೇರುತ್ತೆ. ಯಾಕಂದರೆ ಉದಾಹರಣೆ ನನ್ನ ಜೀವನದಲ್ಲಿ ಸಾಕಷ್ಟು ಒಂದು ಪ್ರಶ್ನೆಗಳು, ಸಾಕಷ್ಟು ನಾನು ಭಗವಂತನ ಏನು ಕೇಳಿದೆ ಎಲ್ಲ ಆಗಿದೆ.
ಬಟ್ ಇವತ್ತು ನಾವು ನಮ್ಮ ಕುಟುಂಬ ಇಡೀ ನಮ್ಮೂರಿನ ಜನ ಪ್ರತಿಯೊಬ್ಬರು ಬಂದು ಇಲ್ಲಿ ಪೂಜೆ ಮಾಡ್ಕೊಳಕ್ಕೆ, ಆಮೇಲೆ ಹೊರಗಡೆ ಕೂಡ ನಮ್ಮ ಸಿನಿಮಾದವ್ರದ್ದು ಎಷ್ಟೋ ಜನ ರಾಜಕಾರಣಿಗಳಾಗ್ಬೋದು ಬಂದು ಇಲ್ಲಿ ಪೂಜೆ ನೆರವೇರಿಸಿ ಅವರ ಇಷ್ಟಾರ್ಥಗಳನ್ನು ಕೇಳಿ ಹೋಗ್ತಾರೆ. ಇದು ಆ್ಯಕ್ಚುಲಿ ಸೋಮಣ್ಣ ಅವರು ಅವ್ರದ್ದು ಅಪಾರವಂತ ಕೊಡುಗೆ ಇದೆ. ಯಾಕಂದರೆ ಅವ್ರು ನೆನೆಸ್ಕೊಳ್ಳೇಬೇಕು. ಅವರು ಕೂಡ ಯಾಕಂದರೆ ಈ ಬೈ ಎಲೆಕ್ಷನ್ ಸೋತೋಗ್ಬಿಟ್ಟಿದ್ರು. ಸೊ ಅದಾದ ನಂತರ ಸೋಮಣ್ಣವ್ರು ಕೂಡ ಇಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಹೌದೌದು, ಅವ್ರು ಮಂತ್ರಿ ಆದಾಗ ಒಬ್ರದ್ದು ಇವನ್ ದೇವಸ್ಥಾನದಾಗಲಿ ಸಾರ್ವಜನಿಕರದಾಗಲಿ ಯಾರ್ದು ಒಬ್ಬರು ₹1 ದುಡ್ಡು ಇಲ್ಲದೇ ಸೋಮಣ್ಣ ಅವರೇ ಪಾಪ ಇವತ್ತೇನ ಈ ದೊಡ್ಡ ಮಟ್ಟಕ್ಕೊಂದು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂದರೆ ಅದು ಸೋಮಣ್ಣ ಅವ್ರು ಸಲ್ಲಲೇಬೇಕು. ಇವತ್ತಿನ ದಿವಸ ವಿಶೇಷ 10,000 ಒಡೆಗಳ ಅಲಂಕಾರವನ್ನು ಎಲ್ಲ ಭಕ್ತಾದಿಗಳು ಸೇರಿ ದೇವಸ್ಥಾನದಲ್ಲಿ ಸೇವಾಕರ್ತರು ಎಲ್ಲರೂ ಸೇರಿ ನೆರವೇರಿಸ್ಕೊಟ್ಟಿದ್ದೇವೆ. ಎಲ್ಲರೂ ಬಂದು ಸ್ವೀಕರಿಸ ಮಾಡಬೇಕು.